ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು 1970ರ ದಶಕದ ಪ್ರಾರಂಭದಲ್ಲಿ ಬಂದ ನನ್ನ ತಮ್ಮ ಅನ್ನುವಂತಹ ಒಂದು ಸಿನಿಮಾದಿಂದ ಆಯ್ದಂಥ ಒಂದು ಗೀತೆ, ಸುಂದರವಾದ ಸಾಹಿತ್ಯ, ಅಷ್ಟೇ ಚೆನ್ನಾಗಿ ಸಂಗೀತ ಸಂಯೋಜನೆ ಆಗಿದೆ. ಪಿಕ್ಚರೈಸೇಷನ್ ಅಂತೂ ಬಹಳ ಅದ್ಭುತವಾಗಿದೆ. ಪ್ರಮುಖ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ, ಗಂಗಾಧರ್ ಇದ್ದಾರೆ, ಮತ್ತು ಜಯಂತಿ ಇದ್ದಾರೆ, ಆರ್ ನಾಗೇಂದ್ರ ಇವರೆಲ್ಲ ಕೂಡ ನಟಿಸಿದ್ದಾರೆ. ಕತೆ ಏನು ಹೇಳುತ್ತೆ, ಸಣ್ಣದಾಗಿ ಬಹಳ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಜಯಂತಿ ಆಕೆಗೆ ಯಾರೂ ದಿಕ್ಕಿರೋದಿಲ್ಲ. ಜಯಂತಿ ಒಬ್ಬರು ಸುಸಂಸ್ಕೃತ ಕುಟುಂಬದಿಂದ ಬಂದಂಥ ಹೆಣ್ಣಾಗಿರ್ತಾರೆ. ಅವರು ರಾಜ್ಕುಮಾರ್ ಅವ್ರ ಮನೇಲಿ ಇರಬೇಕಾದಂಥ ಸಂದರ್ಭ ಬರುತ್ತೆ. ರಾಜ್ಕುಮಾರ್ ತಮ್ಮನ ಪಾತ್ರ ಗಂಗಾಧರ್. ಈ ಗಂಗಾಧರ್ಗೂ ಮತ್ತು ಜಯಂತಿಗೂ ಪ್ರೀತಿ ಬೆಳೆಯುತ್ತೆ. ರಾಜ್ಕುಮಾರ್ಗೂ ಕೂಡ ಈ ಜಯಂತಿ ಮೇಲೆ ಬಹಳಷ್ಟು ಪ್ರೀತಿ ಇರುತ್ತೆ. ಆದರೆ ಅವರು ಯಾವ ರೀತಿಯೂ ಅದನ್ನು ವ್ಯಕ್ತಪಡಿಸಿರೋದಿಲ್ಲ. ಜಯಂತಿ ಗಂಗಾಧರ್ಗೂ ಒಬ್ರಿಗೊಬ್ಬರು ಪ್ರೀತಿಸ್ತಿರ್ತಾರೆ. ಆದರೆ ಜಯಂತಿಗೆ ರಾಜ್ಕುಮಾರ್ ಮೇಲೆ ಬಹಳ ಪೂಜ್ಯ ಭಾವನೆ ಇರುತ್ತೆ. ಬಹುಶಃ ಅವರು ಮುಂಚೆನೇ ಅದನ್ನು ವ್ಯಕ್ತಪಡಿಸ್ಬಿಟ್ಟಿದ್ದರೆ ಆಕೆ ರಾಜ್ಕುಮಾರ್ ಅವ್ರನ್ನೇ ಮದುವೆ ಆಗ್ತಿದ್ರು ಏನೋ ಅಂತೂ ಆ ಕಥೆ ಈ ರೀತಿ ಬಹಳ ಒಂದು ರೀತಿ ಹೇಳ್ತಾ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿ ನೋಡಿ. ಇನ್ನೇನು ಅವರು ರಾಜ್ಕುಮಾರ್ ಅವರು ಅವ್ರ ಮನೆಯಲ್ಲಿ ಇವರು ನಾಗೇಂದ್ರ ರಾಯರು ಅವ್ರ ಮನೆ ವ್ಯವಹಾರಗಳನ್ನೆಲ್ಲ ನೋಡ್ಕೊಳ್ಳುವಂಥ ಒಬ್ಬ ಹಿರಿಯ ವ್ಯಕ್ತಿಯಾಗಿ ಇರ್ತಾರೆ. ಅವರು ಬಹಳ ಗೌರವಯುತವಾದಂಥ ಒಬ್ಬ ವ್ಯಕ್ತಿಯಾಗಿ ಅವ್ರ ಮನೇಲಿ ಇರ್ತಾರೆ. ಇವರ ಕಷ್ಟ ಸುಖಗಳನ್ನೆಲ್ಲ ಅವ್ರ ಮುಂದೆ ರಾಜ್ಕುಮಾರ್ ಅವರು ಹೇಳ್ಕೊಳ್ತಾ ಇರ್ತಾರೆ. ಸೊ ಇನ್ನೇನು ಜಯಂತಿಯವ್ರನ್ನ ಮದುವೆ ಆಗಬೇಕು, ಅದಕ್ಕಾಗಿ ಸಿದ್ಧತೆಗಳೆಲ್ಲ ನಡೆಸಬೇಕು ಅಂತ ಆ ಒಂದು ಸಂತಸದ ಸಮಯದಲ್ಲಿರ್ತಾರೆ ಯಾರು ರಾಜ್ಕುಮಾರ್ ಅವರು. ಆಗ ಒಂದು ಹಾಡನ್ನಿಟ್ಟಿದ್ದಾರೆ, ತುಂಬ ಅದ್ಭುತವಾದಂಥ ಹಾಡು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು. ಒಂದು ಕಡೆ ರಾಜ್ಕುಮಾರ್ ಅವ್ರಿಗೆ ತಮ್ಮನ ಮೇಲೆ ಪ್ರೀತಿ, ತಮ್ಮನಿಗೋಸ್ಕರ ಏನೇ ಬೇಕಾದ್ರೂ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿರೋಂಥ ಒಂದು ಮನಸ್ಸು ಅವ್ರದ್ದು. ಮದುವೆ ಆಗಬೇಕು, ಆಕೆನೂ ಕೂಡ ನನ್ನ ಬಗ್ಗೆ ಬಹಳ ಇಷ್ಟ ಇದೆ ಅಂತ ಹೇಳಿ ರಾಜ್ಕುಮಾರ್ ಅವರು ಅಂದ್ಕೊಂಡಿರ್ತಾರೆ. ಆ ಸಿದ್ಧತೆಯಲ್ಲಿ, ಮಾನಸಿಕ ಸಿದ್ಧತೆಯಲ್ಲಿ ತೊಡಗಿದಾಗ ಆ ಒಂದು ಹಾಡಿದೆ. ಇದೇ ಹೊಸ ಹಾಡು, ಹೃದಯ ಸಾಕ್ಷಿ ಹಾಡು, ಹೃದಯಾಶೆ ಭಾಷೆ. ಈ ಹಾಡು ಮಾತಾಡ್ತಿರೋದು ಬರೀ ನಾಲಿಗೆಯಲ್ಲ, ಹೃದಯ ಮಾತಾಡ್ತಿದೆ, ಅಂತರಾಳದಿಂದ ಮಾತಾಡ್ತಿದೆ ಅಂತ ಹೇಳುವಂತಹ ಸುಂದರವಾದಂಥ ಗೀತೆ ಅದು. ಮನದಿ ನೆನೆದ ಮಾತುಗಳೆಲ್ಲ ಮಧುವಾಗಿ ಸವಿಯುವ ಹಾಡು, ಸವಿಯಾದ ಜೀವನವೆಲ್ಲ ಹಾಯಾದ ಒಲವಿನ ಹಾಡು. ಕೇಳ್ತಾ ಇದ್ದರೆ ಹಾಯಾಗಿರುತ್ತೆ ಅಂತ ಅನಿಸುತ್ತೆ, ಅಷ್ಟು ಸುಂದರವಾಗಿ ಮಾಡಿದ್ದಾರೆ. ಅದಕ್ಕೆ ಆಲಾಪನೂ ಅಷ್ಟೇ, ಪ್ರತಿಯೊಂದು ಕಡೆ ಕೊಟ್ಟಿರುವಂಥ ಆಲಾಪ ಅಷ್ಟೇ ಸುಂದರವಾಗಿ, ಅಷ್ಟೇ ಮಧುರವಾಗಿದೆ. ಅದರಲ್ಲಿ ಅಂತಹ ಸಂದರ್ಭ ಬಂದಾಗ ಈ ರಾಜ್ಕುಮಾರ್ ಈ ಹಾಡನ್ನು ಹೇಳ್ತಾರೆ. ಚಂದ್ರಕಾಂತಿ ಚಿಮ್ಮಿದ ಹಾಡು, ಮಾಯ್ಮರಸಿ ನಗಿಸೋ ಹಾಡು, ಮುಂಬಾಳ್ವೆಯ ಮುನ್ನಡೆ ಹಾಡು, ತಾಯಿ ದೇವಿ ಹರಸಿದ ಹಾಡು. ಆಹಾ ಆಹಾ ಚಂದ್ರಕಾಂತಿ ಚಿಮ್ಮಿದ ಹಾಡು, ಮಾಯ್ಮರಸಿ ನಗಿಸೋ ಹಾಡು, ಮುಂಬಾಳ್ವೆಯ ಮುನ್ನಡೆ ಹಾಡು, ತಾಯಿ ದೇವಿ ಹರಸಿದ ಹಾಡು, ಜನ್ಮ ಜನ್ಮದ ಪುಣ್ಯದ ಹಾಡು, ಕನ್ನಡಾಂಬೆ ಕಲಿಸಿದ ಹಾಡು, ಇದೇ ಹೊಸ ಹಾಡು, ಹೃದಯ ಸಾಕ್ಷಿ ಹಾಡು, ಹೃದಯಾಶೆ ಭಾಷೆ ಈ ಹಾಡು. ಅದರಲ್ಲಿ ಅಂತಹ ಸಂದರ್ಭ ಬಂದಾಗ ಈ ರಾಜ್ಕುಮಾರ್ ಈ ಹಾಡನ್ನು ಹೇಳ್ತಾರೆ. ಇದೇ ಹೊಸ ಹಾಡು, ಹೃದಯ ಸಾಕ್ಷಿ ಹಾಡು, ಹೃದಯಾಸೆ ಭಾಷೆ ಈ ಹಾಡು. ಹೃದಯಾಸೆ ಭಾಷೆ ಈ ಹಾಡು. ಇದೇ ಹೊಸ ಹಾಡು, ಹೃದಯ ಸಾಕ್ಷಿ ಹಾಡು, ಹೃದಯಾಸೆ ಭಾಷೆ ಈ ಹಾಡು. ಹೃದಯಾಸೆ ಭಾಷೆ ಈ ಹಾಡು.
ಮನದಿ ನೆನೆದ ಮಾತುಗಳೆಲ್ಲ ಮಧುವಾಗಿ ಸವಿಯುವ ಹಾಡು, ಸವಿಯಾದ ಜೀವನವೆಲ್ಲ ಹಾಯಾದ ಒಲವಿನ ಹಾಡು. ಮನದಿ ನೆನೆದ ಮಾತುಗಳೆಲ್ಲ ಮಧುವಾಗಿ ಸವಿಯುವ ಹಾಡು, ಸವಿಯಾದ ಜೀವನವೆಲ್ಲ ಹಾಯಾದ ಒಲವಿನ ಹಾಡು. ಒಲವು ಛಲವು ಒಂದಾದೆಲ್ಲ ಎಂದು ಯಾರು ಮರೆಯದ ಹಾಡು, ಇದೇ ಹೊಸ ಹಾಡು. ಹೃದಯ ಸಾಕ್ಷಿ ಹಾಡು, ಹೃದಯಾಸೆ ಭಾಷೆ ಈ ಹಾಡು. ಹೃದಯಾಸೆ ಭಾಷೆ ಈ ಹಾಡು. ಚಂದ್ರಕಾಂತಿ ಚಿಮ್ಮಿದ ಹಾಡು, ಮೈ ಮರೆಸಿ ನಗಿಸೋ ಹಾಡು, ಮುಂಬಾಳ್ವೆಯ ಮುನ್ನಡೆ ಹಾಡು, ತಾಯಿ ದೇವಿ ಹರಸಿದ ಹಾಡು. ಚಂದ್ರಕಾಂತಿ ಚಿಮ್ಮಿದ ಹಾಡು, ಮೈ ಮರೆಸಿ ನಗಿಸೋ ಹಾಡು, ಮುಂಬಾಳ್ವೆಯ ಮುನ್ನಡೆ ಹಾಡು, ತಾಯಿ ದೇವಿ ಹರಸಿದ ಹಾಡು. ಜನ್ಮ ಜನ್ಮದ ಪುಣ್ಯದ ಹಾಡು, ಕನ್ನಡಾಂಬೆ ಕಲಿಸಿದ ಹಾಡು, ಇದೇ ಹೊಸ ಹಾಡು. ಹೃದಯ ಸಾಕ್ಷಿ ಹಾಡು, ಹೃದಯಾಸೆ ಭಾಷೆ ಈ ಹಾಡು. ಹೃದಯಾಸೆ ಭಾಷೆ ಈ ಹಾಡು. ಇದುವರೆಗೂ ನಾವು ನನ್ನ ತಮ್ಮ ಅನ್ನುವಂತಹ ಸಿನಿಮಾದ ಇದೇ ಹೊಸ ಹಾಡು, ಈ ಒಂದು ಗೀತೆಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡ್ವಿ. ನಾಳೆ ಹೊಸ ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.